YSV ದತ್ತ ಅವ್ರದ್ದು ಹೇಳ್ತೀರಿ, ಅವರೇ ಸೋತಿರೋದು ನೋಡಿದಿರಿ. ಹೌದು. ಅವರು ಇದೆಲ್ಲ ಉದಾಹರಣೆಗಳು ನೋಡ್ಕೊಂಡು ನೀವು ಮತ್ತೆ ಪ್ರಾಮಾಣಿಕವಾಗಿರ್ತೀರಿ, ನಿಮ್ಮ ಸಿದ್ಧಾಂತಕ್ಕೆ ಬೆಲೆ ಸಿಗುತ್ತೆ ಅಂತ ಯಾವುದೇ ರೀತಿ ಅಲ್ಲ, ನಮ್ಗೆ ಇಲ್ಲಿ ತನಕ ಚುನಾವಣಾ ರಾಜಕಾರಣದಲ್ಲಿ ಬೆಲೆ ಸಿಕ್ಕಿಲ್ಲ, ಮುಂದಕ್ಕೂ ಹೀಗೆ ಇರೋದಿಲ್ಲ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಅಂತ ಹೆಸರಿಟ್ಟಿದ್ವಿ. ಕಾಯ್ತಾ ಇದ್ದೀರಿ? ಹೆಸರು ಅದಕ್ಕೆ ಹೆಸರು ಅದು. ಆದರೆ ನಮ್ಮದು ನಿಜಕ್ಕೂ ಕರ್ನಾಟಕ ರಾಷ್ಟ್ರ ಸೇನೆ. ಸೈನ್ಯ ಕಟ್ತಿದ್ವಿ, ನಾವು ಸೈನ್ಯ ಕಟ್ಟಿದ್ದೀವಿ. ಎಷ್ಟು ಅವರ ಮೇಲೆ ಎಷ್ಟು ಪೊಲೀಸ್ ಕೇಸುಗಳಿಲ್ಲ, ಎಷ್ಟು ಅಧಿಕಾರಿಗಳು ಭ್ರಷ್ಟ ಪೊಲೀಸರು ನಮ್ಮ ಮೇಲೆ ಸುಳ್ಳು ಕೇಸ್ ಹಾಕಿಲ್ಲ. ನಾನು ವಾರಕ್ಕೆ ಒಂದೊಂದು ಸಲ 3 ದಿವಸ 4 ದಿವಸ ಕೋರ್ಟಿನ ಕಟಕಟೆಯಲ್ಲಿ ನಿಂತ್ಕೊಳ್ತೀನಿ. ಕಳೆದ ವಾರ ಸೋಮವಾರ, ಮಂಗಳವಾರ, ಬುಧವಾರ 3 ದಿವಸ ಒಂದೊಂದು ಕೋರ್ಟ್ಗೆ ಹೋಗಿ ಬಂದೆ. ಇದೇ ವಿಚಾರವಾಗಿ ಅಲ್ಲ, ನಮ್ಮ ಮೇಲಿರೋ ಕೇಸುಗಳ ವಿಚಾರವಾಗಿ. ನಮ್ಮ ರಾಜ್ಯದಲ್ಲಿರುವಂಥ ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತರು ಮೇಲೆ ಇಲ್ಲದಷ್ಟು ಕೇಸುಗಳು ನಮ್ಮ ಮೇಲೆ ಇದೆ. ಬಹುತೇಕವಾಗಿ BJP ಕಾರ್ಯಕರ್ತರ ಮೇಲೆ ಜಾಸ್ತಿ ಕೇಸುಗಳಿರೋದು. ಯಾಕೆಂದ್ರೆ ಅದು ಕೋಮು ವಿಚಾರಕ್ಕೋ ಮತೀಯ ವಿಚಾರಕ್ಕೋ ಏನೋ ಮಾಡ್ಕೊಂಡು ಕೇಸುಗಳು ಹಾಕ್ಕೊಂಡಿದ್ದಾರೆ ಅವರು. ಆದರೆ ಅವರೇನು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ BJP, ಕಾಂಗ್ರೆಸ್, JDS ಒಂದು ಕೇಸ್ ಹಾಕ್ಸ್ಕೊಂಡಿರೋ ಉದಾಹರಣೆ ಇಲ್ಲ ರಾಜ್ಯದಲ್ಲಿ. ಆದರೆ ನಾವು ಅನ್ಯಾಯ, ಅಕ್ರಮ, ದೌರ್ಜನ್ಯದ ವಿರುದ್ಧ ಹೋರಾಡಿ ಪೊಲೀಸರು ಮಾಡ್ತಿದ್ದಂಥ ತಪ್ಪು, ಸರ್ಕಾರಿ ಅಧಿಕಾರಿಗಳು ಮಾಡ್ತಿದ್ದಂತಹ ದುರಾಡಳಿತವನ್ನು ಪ್ರಶ್ನಿಸಿ ಸುಳ್ಳು ಕೇಸುಗಳನ್ನ ಹಾಕಿಸ್ಕೊಂಡಿದ್ವಿ.